ಎಲ್ಲ ಮಾಧ್ಯಮ ಮಿತ್ರರೇ, ನಮ್ಮ ಕಾರ್ಯಾಧ್ಯಕ್ಷರಂತ GC ಚಂದ್ರಶೇಖರ್ ಅವರು, ವಸಂತ್ರವರು, ಪ್ರಚಾರ ಸಮಿತಿ ಅಧ್ಯಕ್ಷರಂತ ಸೊರ್ಕೆ ಅವರು ಮತ್ತು ನಮ್ಮೆಲ್ಲ ಮಹಿಳಾ ಲೀಡರ್ಸ್ ಎಲ್ಲ ಇದ್ದಾರೆ. ಇವತ್ತು ನಾವು ಯಾವ ಮಹಿಳೆ ಅಧಿಕಾರದಲ್ಲಿ ಇಲ್ಲ, ಅವರ ಅನುಭವ, ಅವರ ಆಚಾರ, ಅವರ ವಿಚಾರಗಳು, ಮುಂದಕ್ಕೆ ಪಕ್ಷ ಯಾವ ರೀತಿ ಕಟ್ಟಬೇಕು, ಅಧಿಕಾರ ಇರುವಾಗ, ಅಧಿಕಾರ ಇಲ್ಲದೆ ಹೋದಾಗ ಒಂದು ರೀತಿ ಯೋಜನೆಗಳಿರ್ತದೆ, ಅಧಿಕಾರ ಇದ್ದಾಗ ನಮ್ಮಲ್ಲಿ ಏನಾದ್ರು ಕೆಲವು ದೌರ್ಬಲ್ಯಗಳು, ಏನಾದ್ರು ಸಮಸ್ಯೆಗಳು ಕಂಡು ಬರ್ತಾ ಇದೆಯಾ, ಜನರ ಭಾವನೆ ಏನು, ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ, ಇನ್ನು ಉತ್ತಮವಾದಂಥ ಫಲಿತಾಂಶ 5-6 ಸೀಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಏನು ಹೇಳ್ತಾರೆ ಮಹಿಳೆಯರು, ಜೊತೆಗೆ ನಿಮ್ಮನ್ನು ಯಾವ ರೀತಿ ನಾವು ತಯಾರು ಮಾಡಬೇಕು, ನಿಮ್ಮ ಜವಾಬ್ದಾರಿ ಏನು, ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಸಭೆಯನ್ನು ನಾನು ನಮ್ಮ ಪಕ್ಷದ ಪರವಾಗಿ ಕರೆದಿದ್ದೇವೆ. ಸುಮಾರು ಒಂದು 40 ಜನ ಹೆಣ್ಮಕ್ಳು ಅವರ ಅನುಭವ, ವಿಶಾಲವಾದಂಥ ಹೋರಾಟ, ಪಕ್ಷಕ್ಕೆ ದುಡಿದಂಥ ಶ್ರಮ ಎಲ್ಲ ಕೂಡ ಅವರೆಲ್ಲ ವಿವರಿಸಿದ್ದಾರೆ. ಪಕ್ಷದಲ್ಲಿ ಎಲ್ಲ ಮಟ್ಟದಲ್ಲೂ ಕೂಡ ಸಮಾನತೆಯಲ್ಲಿ ಅವರಿಗೆ ಒಂದು ರಿಸರ್ವೇಷನನ್ನು, ಏನು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಸೆಂಬ್ಲಿಲೂ ಕೂಡ ಏನು ತರಬೇಕು ಅಂತೇಳಿ ಈಗಾಗಲೇ ಪಾರ್ಲಿಮೆಂಟಲ್ಲೆಲ್ಲ ನಿಗದಿ ಮಾಡಿದ್ದೇವೆ. ಈಗ 11 ಸೀಟು ಅಸೆಂಬ್ಲಿ ಕೊಟ್ಟು 6 ಸೀಟು ಪಾರ್ಲಿಮೆಂಟ್ ಕೊಟ್ಟು, ಕುಟುಂಬದವ್ರ ಜೊತೆಗೆ ಕಾರ್ಯಕರ್ತರು ಕೂಡ ನಾವು ಇದ್ರ ಬಗ್ಗೆ ಹೆಚ್ಚಿಗೆ ಕಾಳಜಿಯನ್ನು ವಹಿಸಬೇಕು. ಅದಕ್ಕೆ ಯಾವ ರೀತಿ ಅವ್ರನ್ನ ನಾಯಕನಾಗಿ ನಾವು ತಯಾರು ಮಾಡಲಿಕ್ಕೆ ಸಾಧ್ಯ, ನಿಮ್ಗೆ ಎಷ್ಟೆಲ್ಲ ಶಕ್ತಿಯನ್ನು ನೀವು ಪಡ್ಕೊಳ್ಬೇಕು, ಯು ಹ್ಯಾವ್ ಟು ಬಿ ಮೋರ್ ಇನ್ವಿಟಬಲ್, ಆ ರೀತಿ ನೀವು ಪ್ರದರ್ಶನವನ್ನು ಮಾಡಬೇಕು ಅನ್ನೋದು ಅನೇಕ ವಿಚಾರಗಳನ್ನು, ಸಲಹೆಯನ್ನು ಕೂಡ ಅವ್ರಿಗೆ ಇಟ್ಟಿದ್ದೇವೆ. ಸೊ ಅವರು ಎಲ್ಲ ಭಾಳ ಜನ ಪಂಚಾಯತಿಯಿಂದ ಹಿಡಿದ ಪಾರ್ಲಿಮೆಂಟ್ವರೆಗೂ ಕೂಡ ಇಲ್ಲಿ ಕೆಲಸ ಮಾಡಿದಂಥ ನಾಯಕರುಗಳೆಲ್ಲ ಬಂದಿದ್ದಾರೆ. ಪಕ್ಷಕ್ಕೋಸ್ಕರ ಅನೇಕ ಸಂಘಟನೆಗಳ ಬಗ್ಗೆ ಅವರೆಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಮ್ಮ ಪಕ್ಷ ಮೊದಲಿಂದ ಕೂಡ ನಮ್ಮ ನಾಯಕಿಯರು ರಾಷ್ಟ್ರ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿ ಕೂಡ ಅಪಾರವಾದಂಥ ಅನುಭವದ ಸಂಪತ್ತನ್ನು ಹೊಂದಿದ್ದಾರೆ. ಸೊ ಅದೆಲ್ಲ ಕೂಡ ನೀವು ಮನೆಯಲ್ಲಿರಬಾರ್ದು, ಈಚೆ ಬರಬೇಕು, ನಿಮ್ಮ ಅನುಭವದ ಜ್ಞಾನ ಹಂಚಬೇಕು, ನಾಯಕರುಗಳನ್ನ ತಯಾರು ಮಾಡಬೇಕು ಅನ್ನೋದು ಕೂಡ ಅವರಿಗೆಲ್ಲ ಮನವಿ ಮಾಡಿದ್ದೇವೆ. ಅವರೆಲ್ಲ ಬಂದು ಪಕ್ಷಕ್ಕೆ ಏನು ಬೇಕಾದ್ರೂ ನಾವು ಮಾರ್ಗದರ್ಶನ ಕೊಡ್ತೀವಿ ಅಂತೇಳಿ ಭಾಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅದಕ್ಕೆ ಪಕ್ಷದ ಪರವಾಗಿ ನಮ್ಮ ಎಲ್ಲ ನಾಯಕರಿಗೆ ಇವತ್ತೇನು ಬಂದು ಸುಮಾರು 100ಕ್ಕೂ ಹೆಚ್ಚು ಜನರನ್ನು ನಾವು ಇವತ್ತು ಆಹ್ವಾನಿಸಿದ್ದೆವು. ಯಾಕೆಂದರೆ ಜಾಸ್ತಿ ಜನ ಇಲ್ಲಿ ಕರೆಯತ್ರ ಅರ್ಥ ಇಲ್ಲ ಅಂಥೇಳಿ ಒಂದು ಲಿಮಿಟ್ ಮಾಡಿ ಕರೆಸಿದ್ದು. ಇನ್ನೂ ಭಾಳ ಜನ ಇದ್ದಾರೆ, ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಸೊ ಬೇರೆ ಬೇರೆ ಸಂದರ್ಭದಲ್ಲಿ ಅವರೆಲ್ಲ ನಾವು ಕರೆಸ್ತೇವೆ. ಸೊ ಬಂದು ಅವರೆಲ್ಲ ಕೂಡ ಹಂಚ್ಕೊಂಡಿದ್ದಾರೆ. ಅವರ ಅನುಭವದ ಮಾತನ್ನೆಲ್ಲ ನಾವು ದಾಖಲೆಯನ್ನು ನಾವು ಮಾಡಿಟ್ಕೊಂಡಿದ್ದೇವೆ. ಸೊ ಈಗ ನಾವು ಮುಖ್ಯವಾಗಿ ನಾವು ರಾಜಕೀಯವಾಗಿ ಈ ನಾಯಕತ್ವ, ಅವರ ಅನುಭವ ಮತ್ತು ಮುಂದಕ್ಕೆ ಯಾವ ರೀತಿ ಭಾಗವಹಿಸಬೇಕು, ಅವ್ರಿಗೆ ಯಾವ ರೀತಿ ಅನೇಕ ವೇದಿಕೆಗಳನ್ನ ಸಿದ್ಧವನ್ನು ಪಡಿಸ್ಬೇಕು. ಸೊ ನಮ್ಮ ಗ್ಯಾರಂಟಿಗಳು ನಾವೇನು ಇವತ್ತು ಸುಮಾರು 50,000ಕ್ಕೂ ಹೆಚ್ಚು ಹಣ ಕೊಡ್ತಾ ಇದ್ದೀವಿ, ಅವ್ರಿಗೆ ಯಾವ ರೀತಿ ಉಪಯೋಗ ಆಗಬೇಕು, ಆಮೇಲೆ ಅದನ್ನೆಲ್ಲ ಆ ಕಮಿಟಿಗಳಲ್ಲಿ ನಾವು ಹೆಣ್ಮಕ್ಳು ಕೂಡ ಹಾಕಿದ್ದೇವೆ. ಸೊ ನಾನು ಅವ್ರಿಗೊಂದು ಮಾತು ಕೊಟ್ಟಿದ್ದೇನೆ, ಎಲ್ಲೆಲ್ಲಿ ನಾವು ಡಿಫಾಲ್ಟ್ ಆಗಿದ್ದೇವೆ, ತಾಲೂಕು ಮಟ್ಟ ಇರ್ಬೋದು, ಜಿಲ್ಲಾ ಮಟ್ಟ ಇರ್ಬೋದು, ಅದೆಲ್ಲ ಕೂಡ ಹೆಚ್ಚಿಗೆ ಹೆಣ್ಮಕ್ಳನ್ನು ನಾವು ಎಷ್ಟು ಸೇರಿಸ್ಬೇಕು ಅಂತೇಳಿ ನಿಗದಿ ಮಾಡಿದ್ದೋ ಅದನ್ನು ಪ್ರತಿಯೊಂದು ಸಮಿತಿಯಲ್ಲೂ ಕೂಡ ನಾನೇನು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೆ ಆ ಪ್ರಕಾರ ನಾವು ಮಾಡ್ತೇವೆ ಅಂತ ಕೂಡ ನಾನು ಮಾತು ಕೊಟ್ಟಿದ್ದೇನೆ. ಸೊ ಮತ್ತಷ್ಟೇ ಆ ಹೆಣ್ಮಕ್ಳು ನಮ್ಮ ಪಕ್ಷಕ್ಕೆ ಯಾವ ರೀತಿ ಅವ್ರನ್ನ ಗಮನವನ್ನು ಸೆಳೆದು ಅವನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಡಿಪಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವನ್ನ ಯಾವ ರೀತಿ ಮನೆ ಒಲಿಸ್ಬೇಕು ಅನ್ನೋದು ಕೂಡ ಅವರು ಮುಂದಿನ ದಿನಗಳಲ್ಲಿ, ಇವತ್ತು ಇಂದಿರಾ ಗಾಂಧಿಯವರು ಇವತ್ತು ಓಲ್ಡ್ ಏಜ್ ಪೆನ್ಷನ್ ಅಂತ ಇದೆ ಕೊಟ್ಟದ್ದು ಇಂದಿರಾ ಗಾಂಧಿಯವರು. ಇವತ್ತು ಆಶ್ರಯ ಇದನ್ನು ನಮ್ಮ ಅಂಗನವಾಡಿ ಕಾರ್ಯಕ್ರಮ
ಕೊಟ್ಟದ್ದು ಇಂದಿರಾ ಗಾಂಧಿಯವರು. ನಮ್ಮ ಆಶಾ ಕಾರ್ಯಕರ್ತರ ಸ್ಕೀಮು ಹೆಣ್ಮಕ್ಳಿಗೆ ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಯಾರಿಗೇ ಆಗಲಿ ಸೈಟ್ ಕೊಡಬೇಕಾಗಲಿ ಮನೆ ಕೊಡಬೇಕಾಗಲಿ ನಾವು ಕಾನೂನೇ ಮಾಡಿದ್ದೇವೆ, ಹೆಣ್ಮಕ್ಳ ಹೆಸರಿಗೆ ರಿಜಿಸ್ಟರ್ ಆಗಬೇಕು ಅಂತೇಳಿ. ಹಂಗೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಹೆಣ್ಮಕ್ಳಿಗೋಸ್ಕರ ನಾವು ರೂಪಿಸ್ತಾ ಇದ್ದೇವೆ. ಇದನ್ನು ನಾವು ಎಲ್ಲ ರೀತಿಯಲ್ಲಿ ಅವ್ರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬೆಳೆಸೋ ಜೊತೆಯಲ್ಲಿ ರಾಜಕೀಯವಾಗಿ ಕೂಡ ಅವ್ರನ್ನ ಯಾವ ರೀತಿ ಮುಂದಕ್ಕೆ ತರಬೇಕು. ಹಳ್ಳಿಲಿರೋಂಥ ಹೆಣ್ಮಕ್ಳು, ಬೂತ್ ಮಟ್ಟದ ಹೆಣ್ಮಕ್ಳು, ಅವನು ಕೂಡ ಕಾಂಗ್ರೆಸ್ ಪಕ್ಷ ಒಂದು ಹೊಸದಾಗಿ ಒಂದು ಕುಟುಂಬ ಅಂತೇಳಿ ಅವ್ರನ್ನ ಪರಿವರ್ತನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕರೆಸಿ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ. ಅವರ ಅನುಭವದ ಸಂಪತ್ತನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಪಕ್ಷ ಹೊಸದಾಗಿ ಇನ್ನೂ ಹೆಚ್ಚಿಗೆ ಸದೃಢ ಆಗಲಿಕ್ಕೆ ಏನು ಬೇಕೋ ಅವರ ಅನುಭವನ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಈ ಸಭೆಯನ್ನು ಕರೆದಿದ್ದೇನೆ. ಸೊ ಈ ವಿಚಾರವನ್ನು ರಾಜ್ಯದ, ಇದು ಬರೀ ನಾನು KPCC ಕಚೇರಿಯಲ್ಲಿ ಮಾತ್ರ ಇದನ್ನು ಮಾತಾಡ್ತಾ ಇಲ್ಲ, ರಾಜ್ಯದ ಮೂಲೆ ಮೂಲೆಗೂ ಕೂಡ ನಮ್ಮ ಹೆಣ್ಮಕ್ಳು ಕಾರ್ಯಕರ್ತರಿಗೆ ಇದನ್ನು ಹೋಗಬೇಕು. ಜೊತೆಗೆ ನಮ್ಮ ಹೆಣ್ಮಕ್ಳು ಏನು ಪಕ್ಷದ ಅಧ್ಯಕ್ಷಗಳಿದ್ದಾರೆ ಅವರೆಲ್ಲ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನು ಪ್ರತಿ ತಾಲೂಕಲ್ಲೂ ಕೂಡ ಯಾರ್ಯಾರು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮುನ್ಸಿಪಾಲ್ಟಿ, ಅನೇಕ ಸಂಘಟನೆಗಳು ಇದ್ಕೊಂಡು ಎಲೆಕ್ಷನ್ ನಿಂತ್ಕೊಂಡು ಗೆದ್ದ ತಕ್ಷಣ ಸೋತ ತಕ್ಷಣ ಮನೇಲಿ ಕೂತ್ಕೊಳ್ಬಾರ್ದು. ಪ್ರತಿ ತಾಲೂಕಿನಲ್ಲೂ ಕೂಡ ಒಂದೊಂದು ಸಭೆಯನ್ನು ಈ ರೀತಿ ಬೈರಿ ಮಹಿಳೆಯನ್ನೇ ಕರೆಸಿ ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಮಾಡಬೇಕು ಅಂಥೇಳಿ ನಮ್ಮ ಮಹಿಳಾ ಸಂಘಟನೆಗೆ ಒಂದು ಮಾರ್ಗದರ್ಶನವನ್ನು ಕೂಡ ತಮ್ಮ ಮುಖಾಂತರ ಮತ್ತು ಇರುವಂಥ KPCC ಹೆಣ್ಮಕ್ಳ ಪದಾಧಿಕಾರಿಗಳಿಗೂ ಕೂಡ ಆ ಜವಾಬ್ದಾರಿಯನ್ನು ಹಚ್ಚೇನೆ. ಏಕೆಂದರೆ ಭಾಳ ಜನ ಜಿಲ್ಲಾ ಪಂಚಾಯತಿ ಗೆದ್ದಿದ್ದಾರೆ, ಸೋತಿದ್ದಾರೆ, ಕಾರ್ಪೊರೇಷನ್ ಗೆದ್ದಿದ್ದಾರೆ, ಸೋತಿದ್ದಾರೆ, ಆಮೇಲೆ ಗ್ರಾಮ ಪಂಚಾಯತಿಗಳು, ತಾಲೂಕ್ ಪಂಚಾಯತ್ ಗೆದ್ದು ಸೋತಿದ್ದಾರೆ. ಅವರ ಅನುಭವ, ಅವರ ಸಂಪರ್ಕ ಬಳಕೆ ಆಗಬೇಕು. ಅವ್ರು ನಮ್ಮ ಮನೇಲಿ ಕುಂಡ್ರಿಸಬಾರ್ದು. ರಾಜಕೀಯವಾಗಿ ಯಾರ ಹತ್ರ ಏನೇನು ಶಕ್ತಿ ಇದೆಯೋ ಅದು ಪಕ್ಷಕ್ಕೆ ಸರಿಯಾದ ರೀತಿ ಬಳವಳಿಕೆ ಆಗಬೇಕು. ಯಾಕೆಂದರೆ ಪಕ್ಷದ ಚಿಹ್ನೆಯಲ್ಲಿ, ಪಕ್ಷದ ಗುರುತಿನಲ್ಲಿ ಅವರು ಚುನಾವಣೆಯಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಸಹಕಾರ ಸಂಸ್ಥೆಗಳಲ್ಲೆಲ್ಲ ಕೂಡ ಅವರು ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿರ್ತಾರೆ. ಸೊ ಅವನ್ನೆಲ್ಲ ಎದ್ದು ಹೊರಗಡೆ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಸಭೆಯನ್ನು ಕರೆದು ಚರ್ಚೆ ಮಾಡಿದ್ದೇನೆ. ನೋಡಿಯಪ್ಪ, ಆಯಿತು, ನೀವು ಕೊಡೋದು, ನೀವು ಹೇಳೋದು ಹೇಳ್ತೀರಿ, ಎಲ್ಲ ಒಂದೇ ಸ್ಥಿತಿ ಆಗೋಕ್ಕಾಗಲ್ಲ. ನಾವು ಅದಕ್ಕೋಸ್ಕರನ ಅವ್ರನ್ನ ಸ್ವಲ್ಪ ಸಬಲೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗ 11 ಜನಕ್ಕೆ ಕೊಟ್ಟಿದ್ದು, ಪಾರ್ಲಿಮೆಂಟ್ 6 ಜನಕ್ಕೆ ಕೊಟ್ಟಿದ್ದು, ಈಗೆಲ್ಲ ನಮ್ಮ ಪದಾಧಿಕಾರಿಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕಮಿಟಿಲೂ ಒಂದೊಂದು ಹೆಣ್ಮಗಳು ಕಂಪಲ್ಸರಿ ಇರಬೇಕು ಅಂತ ಹೇಳ್ತಾ ಇದ್ದೀವಿ. ಅದನ್ನು ತಯಾರು ಮಾಡ್ತಾ ಇದ್ದೀವಿ. ನೆಕ್ಸ್ಟು ಮೊನ್ನೆ ಕಾಂಗ್ರೆಸ್ ಪಾರ್ಟಿ, BJP ಎರಡೂ ಸೇರಿ ಈಗಾಗಲೇ ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ. ಸೊ ಅದಕ್ಕೆ ತಯಾರು ಮಾಡಬೇಕಲ್ಲ ಹೆಣ್ಮಕ್ಳನ್ನ, ಅದಕ್ಕೆ ಈಗಿಂದಲೇ ತಯಾರು ಮಾಡ್ತಾ ಇದ್ದೀವಿ. ಪಟ್ಟಿ ನಿನ್ಗೆ ಗೊತ್ತಿಲ್ಲ, ಬರ್ದಿರೋ ನನಗೆ ಗೊತ್ತು, ಕೊಟ್ಟಿರೋ ನನಗೆ ಗೊತ್ತು. ಥ್ಯಾಂಕ್ ಯು, ನಮಸ್ಕಾರ. ಸೂಚನೆ ಕೊಟ್ಟಿದ್ದೀನಿ, ಟೈಮ್ ಕೊಟ್ಟಿದ್ದೀನಿ. ಇವತ್ತು ರೈತರ ನಂತರ ಭೇಟಿ ಮಾಡಿದ್ದಾರೆ. ಅದನ್ನು ಏನು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಈಗ ಟೆಕ್ನಿಕಲ್ ಟೀಮ್ನ ಕಳಿಸ್ಕೊಟ್ಟಿದ್ದೀನಿ. ರಿಪೋರ್ಟ್ ಬರ್ತದೆ, ಅದಕ್ಕೇನು ಮಾಡಬೇಕು ಅಂತ ಹೋಗ್ತಾ ಇದೆ. ನೀರು ಸ್ವಲ್ಪ ಯಾವ ರೀತಿ ಅದನ್ನು ಸ್ಟಾಪೇಜ್ ಮಾಡಬೇಕು ಅನ್ನೋದು ನಾವು ಪರಿಶೀಲನೆ ಮಾಡ್ತೀವಿ. ಇಂದಿನ ಸಭೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಮಾಧ್ಯಮದವರಿಗೂ ಧನ್ಯವಾದಗಳು. ಎಲ್ಲ ಬಂದಿರತಕ್ಕಂಥವ್ರಿಗೆ, ನಿಮ್ಮ ಮಹಿಳಾ ನಾಯಕರಿಗೆ ತಮ್ಮ ಬಲಭಾಗದಲ್ಲಿ ಲಘು ಉಪಹಾರ ಏರ್ಪಾಡಾಗಿದೆ, ದಯವಿಟ್ಟು ಅದನ್ನು ಸ್ವೀಕರಿಸಬೇಕು. ಆಮೇಲೆ ವಿಶೇಷವಾಗಿ ಈಗ KPCC ಅಧ್ಯಕ್ಷರು ಒಂದು ಜನಸಂಪರ್ಕ ಸಭೆಯೂ ಇದೆ ಭಾರತ್ ಜೋಡೋ ಭವನದಲ್ಲಿ. ಕಾರ್ಯಕರ್ತರ ಜನಸಂಪರ್ಕ ಸಭೆ ಭಾರತ್ ಜೋಡೋ ಭವನದಲ್ಲಿ, ಅದರಲ್ಲೂ ಕೂಡ ತಾವು ಭಾಗವಹಿಸಿ ಮತ್ತೆ ಅಧ್ಯಕ್ಷರು ಕೂಡ 6 ಗಂಟೆ ತನಕ ಇರ್ತಾರೆ. ತಾವೆಲ್ಲರೂ ಕೂಡ ಭೇಟಿಯಾಗಿ ಹೋಗ್ಬೋದು. ಫೋಟೋ ಕೊಡಪ್ಪ, ಫೋಟೋ ಹಾಕ್ಬಿಡಿ.
ತಗೊಂಡಿದ್ದಾರೆ ತೆಗಿತಾ ಇದ್ದಾರೆ. ಜಯರಮ್ಮ ಜಯಮ್ಮ ಅವ್ರು ತೆಗಿಲಿ ಫಸ್ಟು. SC/TSP ದುಡ್ಡು ನಿಲ್ಲಿಸ್ಬಿಟ್ಟಿದ್ದಾರೆ. ಕೊಡ್ತೀನಿ. ಒಂದು ಕ್ಯಾಮ್ರಾದಲ್ಲಿ ಬಂತಪ್ಪ ಫೋಟೋ ತೆಗಿಲಿ ಅಂತ. ಅಲ್ಲ ಕೂತಿರೋ ಫೋಟೋ ನಮಗೆ KBCC ಅವರು ಸೋಷಿಯಲ್ ಮೀಡಿಯಾವ್ರು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದು ಬಿಡಿ. ಕ್ಯಾಮ್ರಾ ಹಿಂದ್ಗಡೆಯಿಂದ ತೆಗಿರಿ. ಬೈಡಿ ಕೂತ್ಕೊಳ್ಳಿ ಎಲ್ಲ ಇದು ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ರಪ್ಪ ಎಲ್ಲರೂ ಕಾಣಲಿ. ಏನು ಹೇಳಿ? ಯಾರು ಯಾವ ಸಭೆನೂ ಮಾಡಿಲ್ಲ. ಸಭೆ ಮಾಡಿರೋ ನಾನು. ಎಲ್ಲಿ? ಎಲ್ಲಿಗೆ? ಯಾರು ಸಭೆ ಮಾಡಿಲ್ಲ. ಅವರು ಬಂದು ಮೀಟಿಂಗ್ ಅವ್ರು ಬಂದು ಭೇಟಿ ಆಗಿರ್ಬೋದು ಅಷ್ಟೇ. ಅವ್ರಿಗೆಲ್ಲ ಏನಪ್ಪಪ್ಪ ಧೈರ್ಯ ತುಂಬಿರ್ಬೋದು. ಜೊತೆಲಿ ಕೆಲಸ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಅಭಿನಂದನೆ ಹೇಳಿರ್ಬೋದು, ಥ್ಯಾಂಕ್ಸ್ ಹೇಳಿರ್ಬೋದು. ಅಷ್ಟು ಬಿಟ್ಟರೆ ಯಾವ ಸಭೆ ಮಾಡಿಲ್ಲ. ಸಭೆ ಮೇಲೆ ಸುಳ್ಳು. ನಾನು ಗ್ರಾಮ ಸಭೆ ಮಾಡಿದ್ದೀನಿ ಎಲ್ಲ ಕಡೆ. ಥ್ಯಾಂಕ್ ಯು. ನಮ್ಮ ಸೀನಿಯರ್ ನಾಯಕರೆಲ್ಲ ವೇದಿಕೆ ಮೇಲೆ ಕೂತ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ತಕ್ಷಣ ನಾವೇ ತಂದ್ಕೊಳ್ತೀವಿ.